A very good morning, students. In this session, we have to know about the block diagram of the computer. The block diagram of the computer gives you the pictorial representation of a computer, that how it works inside. ಈ ಸೆಷನ್ ಅಲ್ಲಿ ನಾವು ಕಂಪ್ಯೂಟರ್ ಒಳಗಡೆ ಯಾವ ಥರ ಕೆಲಸ ಮಾಡುತ್ತಪ್ಪ ಅನ್ನೋದನ್ನ ಒಂದು ಇಮೇಜ್ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇದು ಹೇಗೆ ಮಾಡುತ್ತಪ್ಪ ಅಂದರೆ, it gives you a quick overview of the working process of computer from inputting the data to retrieving the desired results. ಇಮೇಜ್ ಮುಖಾಂತರ ನಾವು ಯಾವ್ಯಾವ ಪಾರ್ಟ್ಸು ಯಾವ್ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ತೀವಿ. ನಾವು ಇನ್ಪುಟ್ಟು ಕೀಬೋರ್ಡಿಂದ ಕೊಡ್ತೀವಿ, ಆಮೇಲೆ ಒಳಗಡೆ ಏನೇನು ಪ್ರೋಸೆಸ್ ಆಗುತ್ತೆ, ಆಮೇಲೆ ನಮಗೆ ಬೇಕಾಗಿರುವಂಥ ಡಿಸೈರ್ಡ್ ಔಟ್ಪುಟ್ಟು ಹೇಗೆ ನಾವು ಪಡ್ಕೊತೀವಿ ಅನ್ನೋದು ಒಂದು ಇಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದೀವಿ ಇಮೇಜ್ನ, ಇದನ್ನು ನಾವು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ದ CPU ಕನ್ಸಿಸ್ಟ್ಸ್ ಆಫ್ 3 ಪಾರ್ಟ್ಸ್: ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂಡ್ ಮೇನ್ ಮೆಮೊರಿ. ಸೊ ಈ CPU ಒಳಗಡೆ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಮತ್ತು ಮೇನ್ ಮೆಮೊರಿ. ಸೊ ಹಾಗಾಗಿ ಈ ಮೂರನ್ನ ದ ಕಾಂಬಿನೇಷನ್ ಆಫ್ CPU, ಈ ಮೂರು ಸೇರಿದ್ರೆ ಮಾತ್ರ ಏನಾಗುತ್ತೆ, CPU ಆಗುತ್ತೆ. ಒನ್ ಬೈ ಒನ್ ವಿ ಕ್ಯಾನ್ ನೋ the working principles of input, CPU and output device. The first one is the input devices. These devices helps the mans to communicate with the machine. So ನಾವು ಸಿಸ್ಟಮ್ನ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ನಾವು ವರ್ಕ್ ಮಾಡಬೇಕು ಅಂತ ಅಂದರೆ ವಿ ನೀಡ್ ದ ಇನ್ಪುಟ್ ಡಿವೈಸಸ್ ಬೇಕಾಗತ್ತೆ. The input devices is used to input data into the computer. ಕಂಪ್ಯೂಟರ್ ಒಳಗಡೆ ನಾವು ಡೇಟಾನ ನಾವು ಫೀಡ್ ಮಾಡಬೇಕು ಅಂತ ಅಂದರೆ ಮಸ್ಟ್ ಅಂಡ್ ಶುಡ್ ನಮಗೆ ಏನು ಬೇಕಾಗತ್ತೆ, ಇನ್ಪುಟ್ ಡಿವೈಸಸ್ ಬೇಕಾಗತ್ತೆ. ದ ಜನರಲ್ ಪರ್ಪಸ್ ಇನ್ಪುಟ್ ಡಿವೈಸಸ್ ಆರ್ ಕೀಬೋರ್ಡ್ ಅಂಡ್ ಮೌಸ್. ನಮಗೆ ಒಂದು ಸಿಸ್ಟಮ್ನ ನಾವು ಪರ್ಚೇಸ್ ಮಾಡಿದಾಗ ಬಿಲ್ಟಿನ್ ಆಗಿ ಅದ್ರ ಜೊತೆಲೇ ಸಿಗುವಂಥದ್ದು ಯಾವುದು, ಕೀಬೋರ್ಡ್ ಮತ್ತು ಮೌಸ್. ಹಾಗಾಗಿ ಅವೆರಡೂ ನಾವು ತುಂಬ ಜಾಸ್ತಿಯಾಗಿ ನಾವು ಅದಿಲ್ಲೇ ನಾವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವನ್ನ ನಾವು ಜನರಲ್ ಪರ್ಪಸ್ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಸ್ಪೆಷಲೈಸ್ಡ್ ಅದೇ ಥರ ಇನ್ಪುಟ್ ಡಿವೈಸಸ್ ಇದೆ, ಅದು ನೆಕ್ಸ್ಟಲ್ಲಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಫಂಕ್ಷನ್ ಆಫ್ ಇನ್ಪುಟ್ ಡಿವೈಸಸ್. ಇಟ್ ಕನ್ವರ್ಟ್ಸ್ ಇನ್ಪುಟೆಡ್ ಡೇಟಾ ಇಂಟು ಬೈನರಿ ಕೋಡ್ಸ್. ಸೊ ಇದೇನು ಮಾಡುತ್ತಪ್ಪ ಅಂದರೆ, ನಾವು ಕೊಡಬೇಕಾದ್ರೆ ಇನ್ಪುಟ್ನ ನಾವು ರೀಡಬಲ್ ಫಾರ್ಮ್ಯಾಟ್, ನಮಗೆ ಗೊತ್ತಿರೋದು ಏನು, ಸೊ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಅದದೇ ಆದಂಥ ಏನಿರುತ್ತೆ ನಮಗೆ ಆಲ್ಫಾಬೆಟ್ಸ್ ಇರುತ್ತೆ, ಅಕ್ಷರಗಳಿರುತ್ತೆ, ಅದ್ರ ಮುಖಾಂತರ ನಾವೇನು ಮಾಡ್ತೀವಿ, ಇನ್ಪುಟ್ನ ಮಾಡ್ತೀವಿ. ಆದರೆ ಆ ಇನ್ಪುಟ್ಸ್ ಏನಾಗಿ ಕನ್ವರ್ಟ್ ಆಗುತ್ತಪ್ಪ ಅಂದರೆ ಬೈನರಿ ಕೋಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೈನರಿ ಇನ್ಫಾರ್ಮೇಷನ್. ಸೊ ಕಂಪ್ಯೂಟರ್ಗೆ ಹೇಳ್ತೀವಿ ನಾವು, ಅದಕ್ಕೆ ಅರ್ಥ ಆಗೋದು 0 ಮತ್ತು 1. 0 ಮತ್ತು 1ನ ನಾವು ಬೈನರಿ ಕೋಡ್ ಅಂತ ಕರಿತೀವಿ, ಜನರಲ್ ಆಗಿ ಬೈನರಿ ನಂಬರ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಕೊಡುವಂಥ ಇನ್ಫಾರ್ಮೇಷನ್ನು ಅದೇನ ಕನ್ವರ್ಟ್ ಆಗುತ್ತೆ, ಬೈನರಿ ಕೋಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಸೆಂಡ್ಸ್ ಡೇಟಾ ಟು ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್. ಏನು ಕನ್ವರ್ಟ್ ಆಗಿರುತ್ತೋ ಆ ಇನ್ಫಾರ್ಮೇಷನ್ನ ಎಲ್ಲಿಗೆ ಕಳಿಸುತ್ತೆ, ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್ಗೆ ಕಳಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದನ್ನು ನಾವು ಶಾರ್ಟ್ ಫಾರ್ಮಲ್ಲಿ CPU ಅಂತ ಕರಿತೀವಿ. CPU ನಾವೇನಕ್ಕೆ ಹೋಲಿಸ್ತಾ ಇದ್ದೀವಿ, ಬ್ರೈನ್ಗೆ ಹೋಲಿಸ್ತಾ ಇದ್ದೀವಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಯಾವುದು, ಹಾಗಾಗಿ ಇದನ್ನು ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಎನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ದಟ್ ಕ್ಯಾರೀಸ್ ಔಟ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಇದರಲ್ಲೆಲ್ಲ ಈ CPU ಒಳಗಡೆ ಏನಿರುತ್ತಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತೆ. ಸೊ ಆ ಸರ್ಕ್ಯೂಟ್ಸ್ ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ನ, ಕಂಪ್ಯೂಟರ್ ಪ್ರೋಗ್ರಾಮ್ಸ್ನ ಅರ್ಥ ಮಾಡಿಕೊಂಡು ಸೊ ಏನೇನು ಕೆಲಸ ಮಾಡಬೇಕು ಅನ್ನೋದೆಲ್ಲ ಪ್ರೋಸೆಸ್ ಮಾಡೋದು ಯಾವುದಾಗಿರುತ್ತೆ, CPU ಆಗಿರುತ್ತೆ. ಮತ್ತು CPU ಕೆನ್ ಬಿ ಸಬ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಒನ್ ಈಸ್ ಕಂಟ್ರೋಲ್ ಯೂನಿಟ್, ಇಟ್ ಕಂಟ್ರೋಲ್ಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಪ್ರೋಗ್ರಾಮ್. ಸೆಕೆಂಡ್ ಒನ್ ಬಂದು ಅರ್ಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್, it solves the arithmetic and logic operations. Third one, memory unit. So it is called as storage unit of computer. So we can learn one by one. First one is control unit. The control unit controls all the activities and operation of the computer. So ಅದರ ನೇಮೇ ನಮಗೆ ಹೇಳ್ತದೆ ಕಂಟ್ರೋಲ್ ಅನ್ನೋದು. ಸೊ ಅದು ಏನು ಮಾಡುತ್ತಪ್ಪ ಅಂದರೆ, ಇರೋವಂಥ ಕಂಪ್ಯೂಟರಲ್ಲಿರುವಂಥ ಎಲ್ಲ ಪಾಠಗಳನ್ನೂ
ಕಂಟ್ರೋಲ್ ಮಾಡೋವಂಥದ್ದು ಯಾವುದಾಗಿರುತ್ತೆ, ಈ ಕಂಟ್ರೋಲ್ ಯೂನಿಟ್ನ ಕೆಲಸ ಆಗಿರುತ್ತೆ. ಅದು ಇನ್ಪುಟ್ ಡಿವೈಸ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಒಟ್ಟಿನಲ್ಲಿ ಕಂಪ್ಯೂಟರ್ ಇಲ್ಲಿರುವಂಥ ಎಲ್ಲ ಪಾಠಗಳನ್ನ ಯಾವುದು ಕಂಟ್ರೋಲ್ ಮಾಡ್ತಾ ಬರುತ್ತೆ, ಈ ಕಂಟ್ರೋಲ್ ಯೂನಿಟ್. ಹಾಗಾಗಿ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಇನ್ಪುಟ್, ಔಟ್ಪುಟ್, ಮೆಮೊರಿ ಆ್ಯಂಡ್ ಅದರ್ ಡಿವೈಸಸ್ ಕನೆಕ್ಟ್ ಟು ದ CPU. ಹೇಳಿದ್ನಲ್ಲ, CPU ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸ್ನ ಕಂಟ್ರೋಲ್ ಮಾಡುವಂತಹ ರೆಸ್ಪಾನ್ಸಿಬಲ್ ಯಾವುದಾಗಿರುತ್ತೆ, ಕಂಟ್ರೋಲ್ ಯೂನಿಟ್ ಆಗಿರುತ್ತೆ. ದ ಕಂಟ್ರೋಲ್ ಯೂನಿಟ್ ಈಸ್ ಜನರಲಿ ರೆಫರ್ಡ್ ಆಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಇರುವಂಥ ಎಲ್ಲ ಪಾಠಗಳನ್ನ ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಲೂ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಅರ್ಥಮ್ಯಾಟಿಕ್ ಲಾಜಿಕ್ ಯೂನಿಟ್. ಸೊ ಇದರಲ್ಲಿ 2 ಪಾರ್ಟ್ ಇದೆ, ಒಂದು ಅರ್ಥಮ್ಯಾಟಿಕ್ ಯೂನಿಟ್, ಇನ್ನೊಂದು ಲಾಜಿಕ್ ಯೂನಿಟ್ ಅಂತ ಹೇಳ್ಬಿಟ್ಟು. ಸೊ ದ ಅರ್ಥಮ್ಯಾಟಿಕ್ ಯೂನಿಟ್ ಪರ್ಫಾರ್ಮ್ಸ್ ಬೇಸಿಕ್ ಆಪರೇಷನ್ಸ್ ಸಚ್ ಆಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಅದೇ ತರ ಇನ್ನೊಂದಿದೆ ಲಾಜಿಕ್ ಯೂನಿಟ್ ಅಂತ ಹೇಳಿ. ಇಟ್ ಪರ್ಫಾರ್ಮ್ ದ ಲಾಜಿಕಲ್ ಆಪರೇಷನ್ ಸಚ್ ಆಸ್ ಅಂಡ್, ಆರ್, ನಾಟ್, ಈಕ್ವಲ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್. ಕಂಪ್ಯಾರಿಸನ್ಸ್ ಆಗಿರ್ಬೋದು ಅಥವಾ ಲಾಜಿಕಲ್ ಆಪರೇಷನ್ಸ್ ಅಂಡ್, ಆರ್, ನಾಟ್ ಅಂತ ಕರಿತೀವಿ. ಇವೆಲ್ಲ ಯಾವ್ದು ಮಾಡುತ್ತಪ್ಪ ಅಂತ ಅಂದ್ರೆ ಲಾಜಿಕ್ ಯೂನಿಟ್ ಮಾಡುತ್ತೆ. ಸೊ ಅವೆರಡನ್ನು ಸೇರಿಸಿ ಅರ್ಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ ನಾವು. ಸೊ ವೆನೆವರ್ ಕ್ಯಾಲ್ಕುಲೇಷನ್ಸ್ ಆರ್ ರಿಕ್ವೈರ್ಡ್, ದ ಕಂಟ್ರೋಲ್ ಯೂನಿಟ್ transfers the data from storage unit to ALU. Once the computations are done, the results are transformed to the storage unit by the control unit and then it sends to the output unit for displaying the results. ಅಂದ್ರೆ ಎಲ್ಲೇ ಕ್ಯಾಲ್ಕುಲೇಷನ್ಸ್ ಬಂದಿದ ತಕ್ಷಣ ಕಂಟ್ರೋಲ್ ಯೂನಿಟ್ ಏನ್ ಮಾಡತ್ತಪ್ಪ ಅಂದ್ರೆ ಆ ಡೇಟಾನ ತಗೊಂಡ್ ಬಂದು ALUಗೆ ಸೆಂಡ್ ಮಾಡುತ್ತೆ. ಸೊ ಇಮೇಜ್ನ ನಾವು ಅಲ್ಲಿ ನೆನಪು ಮಾಡ್ಕೋಬೇಕು. ಅಲ್ಲಿ ಡಾಟೆಡ್ ಲೈನ್ಸ್ ಮತ್ತೆ ಸ್ಟ್ರೈಟ್ ಲೈನ್ಸ್ ಎಲ್ಲ ಕೊಟ್ಟಿದೀವಿ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಕ್ಯಾಲ್ಕುಲೇಷನ್ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಷನ್ ಬಂದಿದ ತಕ್ಷಣ ಅದು ಏನ್ ಮಾಡ್ಬಿಟ್ಟೆ ಕಂಟ್ರೋಲ್ ಯೂನಿಟ್ ಕಳಿಸುತ್ತೆ. ಎಲ್ಲಿ ಕಳಿಸುತ್ತೆ, ಕಂಟ್ರೋಲ್ ಯೂನಿಟ್ ಇಂದ ALUಗೆ ಕಳಿಸುತ್ತೆ. ಸೊ ಆ ALU ಅಲ್ಲಿ ಒನ್ಸ್ ಅಗೇನ್ ಅದು ಡಿಸೈಡ್ ಆಗತ್ತೆ ಅರ್ಥಮ್ಯಾಟಿಕ್ ಯೂನಿಟ್ ಇದೆಯಾ ಅಥವಾ ಲಾಜಿಕ್ ಯೂನಿಟ್ಗೆ ಹೋಗ್ಬೇಕಾ ಅಂತೇಳಿ ಡಿಸೈಡ್ ಮಾಡ್ಕೊಳುತ್ತೆ. ಸೊ ಆ ಡಿಸೈಡ್ ಆದ್ಮೇಲೆ ಎಲ್ಲಾ ಕೆಲಸಗಳನ್ನ ಮುಗಿಸಾದ್ಮೇಲೆ ಆ ರಿಸಲ್ಟ್ಸ್ ಏನಾಗತ್ತಪ್ಪ ಅಂದ್ರೆ ಸ್ಟೋರೇಜ್ ಯೂನಿಟ್ ಕಳಿಸುತ್ತೆ. ಅಲ್ಲಿಂದ ಕಂಟ್ರೋಲ್ ಯೂನಿಟ್ ಏನ್ ಮಾಡತ್ತೆ, ಆ ಸ್ಟೋರೇಜ್ ಯೂನಿಟ್ ಇಂದ ಇನ್ಫಾರ್ಮೇಶನ್ ಒನ್ಸ್ ಅಗೇನ್ ಎಲ್ಲಿಗೆ ಕಳಿಸುತ್ತೆ, ಔಟ್ಪುಟ್ ಡಿವೈಸ್ಗೆ ಕಳಿಸುತ್ತೆ. ಔಟ್ಪುಟ್ ಡಿವೈಸ್ ಮೇಲೆ ಏನಾಗುತ್ತೆ, ನಮ್ಗೆ ಬಂದಿರುವಂತ ರಿಸಲ್ಟ್ಸ್ ಏನಾಗತ್ತೆ ಡಿಸ್ಪ್ಲೇ ಆಗತ್ತೆ ಮಾನಿಟರ್ ಮೇಲೆ, ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಸೊ 0-1 ಅಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನಮ್ಗೆ ಆ ರೀಡಬಲ್ ಫಾರ್ಮ್ಯಾಟ್ ಅಲ್ಲೇ ಬೇಕಾಗತ್ತೆ. ಆ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಏನ್ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಇದಿಷ್ಟು ಯಾವ್ದು ಕೆಲಸ ಮಾಡುತ್ತೆ, ಅರ್ಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್ ಬೈ ಯೂಸಿಂಗ್ ದ ಹೆಲ್ಪ್ ಆಫ್ ಕಂಟ್ರೋಲ್ ಯೂನಿಟ್ ಕೆಲಸ ಮಾಡಿಕೊಡುತ್ತೆ ನಮಗೆ. ಅದಾದ್ಮೇಲೆ ಮೆಮೊರಿ. ಸೊ ಇದನ್ನ ನಾವು ದ ಪ್ರೊಸೆಸ್ ಆಫ್ ಸೇವಿಂಗ್ ಡೇಟಾ ಆನ್ ಇನ್ಸ್ಟ್ರಕ್ಷನ್ ಪರ್ಮನೆಂಟ್ಲಿ ಈಸ್ ನೋನ್ ಆಸ್ ಸ್ಟೋರೇಜ್ ಅಂತ ಕರಿತೀವಿ. ಅಂದ್ರೆ ನಾವು ಮಾಡೋ ಅಂತ ಕೆಲಸನ ನಾವು ಏನ್ ಮಾಡ್ಬೇಕಾಗತ್ತೆ, ಸ್ಟೋರ್ ಸಂಗ್ರಹಿಸಬೇಕಾಗತ್ತೆ ನಮಗೆ. ಯಾಕೆಂದ್ರೆ ನೆಕ್ಸ್ಟ್ ಫರ್ದರ್ ಯೂಸೇಜ್ ಬೇಕಾಗತ್ತೆ ನಮ್ಗೆ ಡೇಟಾನ. ಹಾಗಾಗಿ ಪರ್ಮನೆಂಟ್ ಆಗಿ ನಾವು ಸ್ಟೋರ್ ಮಾಡ್ಕೊಳ್ಳುವಂತಹ ಒಂದು ಯೂನಿಟ್ ನಾವು ಸ್ಟೋರೇಜ್ ಅಂತ ಕರಿತೀವಿ ಅಥವಾ ಮೆಮೊರಿ ಯೂನಿಟ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎ ಕಂಪ್ಯೂಟರ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ ಬಿಫೋರ್ ಅಂಡ್ ಆಫ್ಟರ್ ಪ್ರೊಸೆಸಿಂಗ್. ಸೊ ನಾನು ಹೇಳದ್ನಲ್ಲ, ನಮಗೆ ಬಿಫೋರ್ ಮತ್ತೆ ಆಫ್ಟರ್ ಪ್ರೊಸೆಸ್ ಮಾಡೋದಕ್ಕೆ ನಮಗೆ ಇನ್ಫಾರ್ಮೇಶನ್ ಬೇಕಾಗತ್ತೆ. ಹಾಗಾಗಿ ಅದನ್ನ ಸ್ಟೋರ್ ಮಾಡ್ಕೊಳೋದಕ್ಕೆ ನಾವು ಸ್ಟೋರೇಜ್ ಯೂನಿಟ್ ಅಥವಾ ಮೆಮೊರಿ ಯೂನಿಟ್ ನ ಯೂಸ್ ಮಾಡ್ಕೊಂತೀವಿ. ದ ಡೇಟಾ ಸ್ಟೋರ್ಡ್ ಇನ್ ಮೆಮೊರಿ ಚಿಪ್ಸ್, ಅಂದ್ರೆ ನಾವು ತಿನ್ನುವಂತ ಚಿಪ್ಸ್ ಅಲ್ಲ ಇದು, ನಾವೇನು ಮೆಮೊರಿ ಚಿಪ್ಪುಗಳಲ್ಲಿ ನಾವು ಕೊಡುವಂತ ಇನ್ಫಾರ್ಮೇಶನ್ ಏನಾಗುತ್ತೆ, ಸ್ಟೋರ್ ಆಗತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಮೆಮೊರಿ ಯೂನಿಟ್ ಕಾಲ್ಡ್ ಪ್ರೈಮರಿ ಮೆಮೊರಿ ಆರ್ ಇಂಟರ್ನಲ್ ಮೆಮೊರಿ. ಸೆಕೆಂಡ್ ಒನ್ ಬಂದು ಸೆಕೆಂಡರಿ ಮೆಮೊರಿ. ಸೊ ಏನು ಈ ಮೆಮೊರಿ ಯೂನಿಟ್ ಇದೆ, ಈ ಮೆಮೊರಿ ಯೂನಿಟ್ ಅಲ್ಲಿ ಮತ್ತೆ 2 ಭಾಗಗಳಾಗಿ ವಿಭಜನೆಗೊಂಡಿದೆ. ಒಂದು ಪ್ರೈಮರಿ ಯೂನಿಟ್ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಕರಿತೀವಿ, ಎರಡನೇದು ಬಂದ್ಬಿಟ್ಟು ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಫಂಕ್ಷನ್ ಆಫ್ CPU ಅಂದ್ರೆ ಇದಿಷ್ಟು ನೋಡಿದ್ವಲ್ಲ, ಇದು ಒಂದು ಓವರ್ ವ್ಯೂ, ಏನೇನ್ ಕೆಲಸ ಮಾಡತ್ತೆ, ಹೇಗ್ ಮಾಡತ್ತೆ ಅಂತ ಹೇಳ್ಬಿಟ್ಟು. ಇಟ್ ಕಂಟ್ರೋಲ್ಸ್ ಆಲ್ ದ ಪಾರ್ಟ್ಸ್ ಅಂಡ್ ಸಾಫ್ಟ್ವೇರ್ ಅಂಡ್ ಡೇಟಾ ಫ್ಲೋ ಆಫ್ ಕಂಪ್ಯೂಟರ್. CPU ಅಂದ್ರೆ ಹೇಳಿದೆ, ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರ್ಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್, ಮೆಮೊರಿ ಯೂನಿಟ್ ಇರುತ್ತೆ. 3 ಸೇರಿ ನಾವು CPU ಅಂತ ಕರಿತೀವಿ. ಹಾಗಾಗಿ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ಆಲ್ ದ ಪಾರ್ಟ್ ಅಂಡ್ ಸಾಫ್ಟ್ವೇರ್ ಅಂಡ್ ಡೇಟಾ ಫ್ಲೋ ಆಫ್ ಕಂಪ್ಯೂಟರ್. ಇದು ಯಾವ್ದು ಕೆಲಸ, ಕಂಟ್ರೋಲ್ ಯೂನಿಟ್ ನ ಕೆಲಸ.
ಎರಡನೇದು ಬಂದು ಇಟ್ ಆಕ್ಸೆಪ್ಟ್ ಡೇಟಾ ಫ್ರಮ್ ಇನ್ಪುಟ್ ಡಿವೈಸಸ್. ಸೊ ಏನು ಮಾಡ್ತೀವಿ ನಾವು ಡೇಟಾನ ಇನ್ಪುಟ್ ಡಿವೈಸಿಂದ ತಗೊಂಡು ಅಕ್ಸೆಪ್ಟ್ ಮಾಡ್ಕೊತೀವಿ. ಇಟ್ ಸೆಂಡ್ಸ್ ಇನ್ಫಾರ್ಮೇಷನ್ ಟು ಔಟ್ಪುಟ್ ಡಿವೈಸ್. ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ತಗೊಂಡಿರುವಂಥ ಇನ್ಫಾರ್ಮೇಷನ್ನ ಔಟ್ಪುಟ್ ಡಿವೈಸಸ್ಗೆ ಕಳಿಸುತ್ತೆ. ಎಕ್ಸಿಕ್ಯೂಟಿಂಗ್ ಪ್ರೋಗ್ರಾಮ್ ಸ್ಟೋರ್ಡ್ ಇನ್ ಮೆಮೊರಿ. ಬಂದಿರುವಂಥ ಇನ್ಫಾರ್ಮೇಷನ್ಸ್ನೆಲ್ಲ ಎಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ, ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಇಟ್ ಸ್ಟೋರ್ಸ್ ಡೇಟಾ ಐದರ್ ಟೆಂಪರವರಿ ಆರ್ ಪರ್ಮನೆಂಟ್ ಬೇಸಿಸ್. ಎರಡರಲ್ಲೂ ಮಾಡ್ಕೋಬಹುದು. ಕೆಲವೊಂದು ಇನ್ಫಾರ್ಮೇಷನ್ ನಾವು ಪರ್ಮನೆಂಟ್ ಆಗು ಸ್ಟೋರ್ ಮಾಡ್ಕೊತೀವಿ, ಇಲ್ಲ ಅಂದ್ರೆ ಟೆಂಪರವರಿ ಆಗು ತಾತ್ಕಾಲಿಕವಾಗೂ ಸಹ ನಾವೇನ್ ಮಾಡ್ಬೋದು, ಸ್ಟೋರ್ ಮಾಡ್ಕೋಬಹುದು. ಇಟ್ ಪರ್ಫಾರ್ಮ್ಸ್ ಅರ್ಥಮ್ಯಾಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ALU ಏನ್ ಮಾಡತ್ತೆ, ಕ್ಯಾಲ್ಕುಲೇಷನ್ಸ್ ನ ಮಾಡತ್ತೆ. ಲಾಸ್ಟ್ ಒನ್ ಬಂದು ಔಟ್ಪುಟ್ ಡಿವೈಸ್. ದೇ ಪ್ರೊವೈಡ್ ದ ಇನ್ಫಾರ್ಮೇಶನ್ ಇನ್ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್. ನಾನು ಹೇಳಿದೆ ಕಂಪ್ಯೂಟರ್ಗೆ ಅರ್ಥ ಆಗೋದು ಯಾವುದು, ಬೈನರಿ ಕೋಡಲ್ಲಿ. ಸೊ ಬೈನರಿ ಕೋಡಲ್ಲಿ ಎಲ್ಲ ಕೆಲಸ ಮಾಡತ್ತೆ. ಹಾಗೆ ಕೊಟ್ರೆ ನಮ್ಗೇನು ಅರ್ಥ ಆಗಲ್ಲ. ಹಾಗಾಗಿ ಈ ಔಟ್ಪುಟ್ ಡಿವೈಸಸ್ ಬರೋ ಅಷ್ಟೊತ್ತಿಗೆ ಅದು ಏನು ಚೇಂಜ್ ಆಗಿ ಬರುತ್ತೆ, ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮಗೆ ಸೊ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡತ್ತೆ. ದ ಜನರಲ್ ಪರ್ಪಸ್ ಔಟ್ಪುಟ್ ಡಿವೈಸಸ್ ಆರ್ ಪ್ರಿಂಟರ್ ಅಂಡ್ ಮಾನಿಟರ್. ಸೊ ಮಾನಿಟರ್ ಮತ್ತೆ ಪ್ರಿಂಟರ್ನ ನಾವು ಜನರಲ್ ಪರ್ಪಸ್ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಫಂಕ್ಷನ್ಸ್ ಆಫ್ ಔಟ್ಪುಟ್ ಡಿವೈಸ್. ಏನೇನು ಫಂಕ್ಷನ್ ಮಾಡತ್ತಪ್ಪ, ಅದ್ರ ಕೆಲಸ ಏನಪ್ಪ ಅಂದ್ರೆ ಇಟ್ ಅಕ್ಸೆಪ್ಟ್ ಡೇಟಾ ಆರ್ ಇನ್ಫಾರ್ಮೇಶನ್ ಸೆಂಡ್ಸ್ ಫ್ರಮ್ ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್. ಎಲ್ಲಿಂದ ತಗೊಂಡ್ ಬರುತ್ತೆ, ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್ ಇಂದ ಏನ್ ಮಾಡುತ್ತೆ, ಆ ಇನ್ಫಾರ್ಮೇಶನ್ ತಗೊಂಡ್ ಬಂದು ಮಾನಿಟರ್ ಮೇಲೆ ಏನ್ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಇಟ್ ಕನ್ವರ್ಟ್ಸ್ ಬೈನರಿ ಕೋಡೆಡ್ ಇನ್ಫಾರ್ಮೇಶನ್ ಇಂಟು ಹೈ ಲೆವೆಲ್ ಲ್ಯಾಂಗ್ವೇಜ್. HLL ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಆರ್ ಇನ್ಪುಟಿಂಗ್ ಲ್ಯಾಂಗ್ವೇಜಸ್. ಬೈನರಿಯಲ್ಲಿ ಇದ್ರೆ ಅರ್ಥ ಆಗಲ್ಲ ಅಂತ ಹೇಳ್ದೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಓದುವಂತ ಲ್ಯಾಂಗ್ವೇಜ್ ಆಗಿರ್ಬೋದು, ನಾವು ಅರ್ಥ ಮಾಡ್ಕೊಂಡ್ರೆ ರೀಡಬಲ್ ಲ್ಯಾಂಗ್ವೇಜಸ್ ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಫಾರ್ಮ್ಯಾಟ್ಗೆ ತಂದು ಅದು ನಿಲ್ಸುತ್ತೆ. ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಂಪ್ಯೂಟರು